ಓಂ ಗುರುಭ್ಯೋ ನಮಃ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮಾಡುವ ಅನಂತ ನಮಸ್ಕಾರಗಳು. ಇಂದು ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ ತಮ್ಮೆದುರಿಗೆ. ಅವಶ್ಯಕತೆ ಇದ್ದಾಗ ದುಡಿಸಿಕೊಳ್ಳುವರು, ಬಾಳೆಹಣ್ಣು ತಿಂದು ಸಿಪ್ಪೆ ಬಿಸಾಡುವರು. ಅವಶ್ಯಕತೆ ಇದ್ದಾಗ ದುಡಿಸಿಕೊಳ್ಳುವರು, ಬಾಳೆಹಣ್ಣು ತಿಂದು ಸಿಪ್ಪೆ ಬಿಸಾಡುವರು. ಈ ಜಗವೇಕೆ ನೀತಿ ನಿಯಮಗಳೆಲ್ಲವನ್ನೂ ಮರೆಯುವುದು ಹೇಳ ನಮ್ಮ ಕಲಾ ಸಂಗಮನಾಥ. ಈ ಜಗವೇಕೆ ನೀತಿ ನಿಯಮಗಳೆಲ್ಲವನ್ನು ಮರೆಯುವುದು ಹೇಳ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ಕೆಲವೊಮ್ಮೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಕಾರಣ, ಈ ಜಗತ್ತಿನಲ್ಲಿ ನಾವು ಯಾರಿಗೆ ನಮ್ಮವರು, ನನ್ನವರು, ಇವರೆಲ್ಲ ನನಗೋಸ್ಕರ ಅಂತ ನಾವು ಅವರಿಗೆ ಏನೆಲ್ಲ ಸಹಾಯ ಮಾಡ್ತೀವಿ, ಅವರ ಸಮಯಕ್ಕೆ ನಾವು ನಿಲ್ತೀವಿ, ಅವರಿಗೆ ಪರಿಪರಿಯಾದ ರೀತಿಯಲ್ಲಿ ನಾವು ಸಹಾಯವನ್ನು ಮಾಡಿರ್ತೀವಿ. ಆದರೆ ಕೆಲವೊಬ್ಬರು ಎಷ್ಟು ನೀಚತನವನ್ನು ತೋರಿಸ್ತಾರೆ ಅಂತಂದರೆ, ತಮಗೆ ಅವಶ್ಯಕತೆ ಇದ್ದಾಗ ಬಳಸಿಕೊಂಡು ತದನಂತರದಲ್ಲಿ ಯಾವ ರೀತಿಯಾಗಿ ಬಾಳೆಹಣ್ಣನ್ನು ಒಳಗಿನ ಹಣ್ಣು ಮಾತ್ರ ನಾವು ತೆಗೆದುಕೊಂಡು ಆ ಸಿಪ್ಪೆಯನ್ನು ಹೇಗೆ ಯಾವುದಕ್ಕೂ ಕೆಲಸಕ್ಕೆ ಬಾರದು ಅಂತ ನಾವು ಬೀಸಾಡ್ತೀವಲ್ವೋ, ಹಾಗೆ ನಮ್ಮನ್ನು ಕೂಡ ಅವರು ಬಾಳೆಹಣ್ಣಿನ ಥರ ಉಪಯೋಗ ತೆಕ್ಕೊಳ್ತಾರೆ. ಬಂಧುಗಳೇ, ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು, ನಮ್ಮಲ್ಲಿರುವಂತಹ ಕಲೆಯನ್ನು, ನಮ್ಮಲ್ಲಿರುವಂತಹ ಇತ್ಯಾದಿ ಒಳ್ಳೆಯ ಅಂಶಗಳನ್ನು ತಾವು ಬಳಸಿಕೊಂಡು ತದನಂತರದಲ್ಲಿ ಅವರಿಗೆ ಬೇಡದೇ ಇದ್ದಾಗ ನಮ್ಮನ್ನು ಅವರು ಬಾಳೆಹಣ್ಣಿನ ಸಿಪ್ಪೆ ಥರ ಬೀಸಾಡ್ತಾರೆ. ಆದರೆ ನಿಜಕ್ಕೂ ಖೇದ ಅನಿಸುತ್ತೆ. ಯಾಕಂತಂದರೆ, ಒಂದು ಬೀದಿ ನಾಯಿಗೂ ಕೂಡ ತಾವು ನಿರಂತರವಾಗಿ ಒಂದು 3-4 ದಿನ ಒಂದು ತುಂಡು ರೊಟ್ಟಿಯನ್ನು ಹಾಕಿ ನೋಡಿ, ಅದು ಮುಂದೆ 4ನೇ ದಿನ ನೀವು ಹಾಕಿ 5ನೇ ದಿನಕ್ಕೆ ನೋಡಿ ಅದು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅಷ್ಟೇ ಅಲ್ಲ, ನಿಮ್ಮ ಮನೆ ಹತ್ತಿರ ಯಾರಾದರೂ ಬಂದರೆ ಬೊಗಳಕ್ಕೆ ಪ್ರಾರಂಭ ಮಾಡುತ್ತೆ. ಅಷ್ಟು ನಿಯತ್ತಾಗಿ ಇರುತ್ತೆ. ಆ ನಾಯಿಗೆ ಇರುವಂತಹ ನಿಯತ್ತು ಕೂಡ ಈ ಮಾನವರಿಗೆ ಇಲ್ವಲ್ಲ ಅನ್ನೋದು ಬಹಳ ಬೇಸರ ಮೂಡಿಸುತ್ತೆ ಬಂಧುಗಳೇ. ಆದರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮನುಷ್ಯರಾದಂಥ ನಾವು ಕೆಲವೊಂದು ನೀತಿ ನಿಯಮಗಳನ್ನು ಅಳವಡಿಸ್ಕೊಳ್ಬೇಕು. ಅಂದಾಗ ಮಾತ್ರ ನಮಗೊಂದು ಬೆಲೆ, ನಮಗೊಂದು ನೆಲೆ, ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಒಂದು ಮೆರಗು ಸಿಗುತ್ತೆ. ಯಾರೇ ಆಗಲಿ, ಎಂಥವರನ್ನೇ ಆಗಲಿ, ಅವರನ್ನು ಬೆಳೆಸ್ಕೊಂಡಿದ್ದಾರೆ ಅಂತಂದಾಗ ತಾವು ಕೂಡ ಅವರಿಗೆ ಚಿರಋಣಿಯಾಗಿರಬೇಕು. ಅವರು ನಿಮ್ಮಿಂದ ಏನು ಬಯಸ್ತಾರೆ ಅದನ್ನು ಕೊಡಲಿಕ್ಕೆ ಸಿದ್ಧರಾಗಬೇಕು. ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆ ಇದೆಯಲ್ಲ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂತ, ಅದನ್ನು ನಾವು ಅನುಸರಿಸಬೇಕು ಬಂಧುಗಳೇ. ಕೊಡಲಿಕ್ಕೂ ಸಿದ್ಧರಾಗಿರಬೇಕು, ತೆಗೆದುಕೊಳ್ಳಲಿಕ್ಕೂ ಸಿದ್ಧರಾಗಿರಬೇಕು. ಕೇವಲ ಅವರನ್ನು ಬೆಳೆಸ್ಕೊಂಡು ತದನಂತರದಲ್ಲಿ ಬೀಸಾಡುವಂಥ ಕಾರ್ಯ ಮಾಡಿದ್ರೆ ಆ ಬಳಸಿಕೊಂಡಂತಹ ವ್ಯಕ್ತಿ ತುಂಬ ವೇದನೆಯನ್ನು ಅನುಭವಿಸ್ತಾನೆ, ತುಂಬ ನೋವನ್ನು ಅನುಭವಿಸ್ತಾನೆ, ಅವನಿಗೆ ತುಂಬ ಆಘಾತವಾಗುತ್ತೆ. ಅಂತಹ ಆಘಾತಕ್ಕೆ ನಾವ್ಯಾರೂ ಕಾರಣೀಕರ್ತರಾಗಬಾರ್ದು. ನಾವು ಜಗದ ಒಂದಷ್ಟು ನೀತಿ ನಿಯಮಗಳನ್ನು ಪಾಲಿಸೋಣ, ನಿಯತ್ತನ್ನು ಇಟ್ಕೊಳ್ಳೋಣ, ನಂಬುಗಸ್ತರಾಗೋಣ, ನಂಬಿಕೆಗೆ ಅರ್ಹತೆಯನ್ನು ಪಡೆಯೋಣ ಅಂತ ಹೇಳ್ತಾ ಧನ್ಯವಾದಗಳು.